ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ತುಂಬಾ ಖುಷಿ ಪಡುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿನ್ನೆ ಮಧ್ಯಾಹ್ನ 1ರಿಂದ 1:30 ಟೈಮಿನಿಂದ ಇಲ್ಲಿಯವರೆಗೂ ಸ್ನೇಹಿತರೆ, ಅಂದರೆ ಇವತ್ತು ಮಂಗಳವಾರ ಸಾಯಂಕಾಲ 5 ಗಂಟೆ ಆಗಿರ್ಬೋದು ನಾನು ವಿಡಿಯೋ ಮಾಡಿದಂಥ ಸಮಯದಲ್ಲಿ ಸ್ನೇಹಿತರೆ, ಇಲ್ಲಿಯವರೆಗೂ ಹಲವಾರು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು 18ನೇ ಕಂತಿನ ಹಣ ಎಲ್ಲರೂ ಕೂಡ ಇನ್ನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಸ್ನೇಹಿತರೆ, ಅಂದರೆ ನಿರೀಕ್ಷೆ ಮಾಡ್ತಾಯಿದ್ರಿ. ಆ ಒಂದು ಹಣ ನಿಮ್ಮೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಈಗ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯವರಾಗಿರ್ಬೋದು, ಅದರ ಜೊತೆಗೆ ಕೊಪ್ಪಳ ಆಗಿರ್ಬೋದು, ತುಮಕೂರು ಜಿಲ್ಲೆಯವರಾಗಿರ್ಬೋದು, ಅದರ ಜೊತೆಗೆ ಬೆಳಗಾವಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆಯವರಾಗಿರ್ಬೋದು, ಇವರಿಗೆ ವಿಶೇಷವಾಗಿ ಹಲವಾರು ಮಹಿಳೆಯರಿಗೂ ಕೂಡ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜಮಾ ಆಗಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ಮೆಜಾರಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. 100ರಲ್ಲಿ ಒಂದು 40ರಿಂದ 50% ಜನರಿಗೆ ಜಮಾ ಆಗಿದ್ದರೆ, ಈ ನಾನು ಹೇಳಿದಂಥ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ಇನ್ನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಒಂದು ಸಾಯಂಕಾಲದವರೆಗೆ ಒಂದು 30ರಿಂದ 35% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒಂದು 2,000 ರೂಪಾಯಿ ಹಣ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1 ಕೋಟಿ ಒಂದು 25 ಲಕ್ಷ ಜನ ಫಲಾನುಭವಿಗಳು ಏನೇನಲ್ಲ ಇದರ ಸ್ನೇಹಿತರೆ ಗೃಹಲಕ್ಷ್ಮಿಯ ಯೋಜನೆ ಅಡಿಯಲ್ಲಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಈ 1 ಕೋಟಿ 25 ಲಕ್ಷ ಜನರ ಪೈಕಿ ಈಗಾಗಲೇ ಒಂದು ಆಲ್ಮೋಸ್ಟ್ ಒಂದು 35ರಿಂದ 40 ಲಕ್ಷ ಅಂತ ನಾವು ಅಂದ್ಕೊಂಡ್ರು ಕೂಡ ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 75ರಿಂದ 80 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು 18ನೇ ಕಂತಿನ ಹಣ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ನಿಮಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಸ್ನೇಹಿತರೆ, ಅವರಿಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಅದರ ಜೊತೆಗೆ ಒಂದು 19ನೇ ಕಂತಿನ ಹಣವು ಕೂಡ ಯಾವಾಗ ಜಮಾ ಆಗ್ತದೆ, ಇದರ ಜೊತೆಗೇ ಅದು ಕೂಡ 19ನೇ ಕಂತಿನ ಹಣ ಜಮಾ ಆಗ್ತದೆ ಅಥವಾ ಇದಾದ ನಂತರ ಎಷ್ಟು ದಿನಗಳ ನಂತರ ಅದು 18ನೇ ಕಂತಿನ ಹಣ ನಿಮಗೆ ಜಮಾ ಆದಮೇಲೆ ಎಷ್ಟು ದಿನಗಳ ನಂತರ 19ನೇ ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ನಿನ್ನೆ ಒಂದು ರೀತಿಯಾಗಿ ರಂಜಾನ್ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ರೀತಿಯಾಗಿ ಶುಭ ಸುದ್ದಿ ಬಂದಿತ್ತು ಅಂತ ಹೇಳ್ಬೋದು. 2,000 ರೂಪಾಯಿ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ನಂಬರ್ ಡ್ಯಾಶ್ ಅಂತ ಈ ರೀತಿಯಾಗಿ ನಿಮ್ಮ ಅಕೌಂಟ್ ನಂಬರ್ ಅನುಸಾರವಾಗಿ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಬಂತು ಸ್ನೇಹಿತರೆ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯವರಿಗೆ, ಅದರ ಜೊತೆಗೆ ತುಮಕೂರಿನ ಜಿಲ್ಲೆಯವರಿಗೆ ಅತಿ ಹೆಚ್ಚಿನ ಹಣ ಜಮಾ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದರ ಜೊತೆಗೆ ಗದಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗದಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಈ ಒಂದು ಜಿಲ್ಲೆಯವರಿಗೆ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ನಿನ್ನೆವರೆಗೆ ಜಮಾ ಆಗಿದೆ ಸ್ನೇಹಿತರೆ. ಇವತ್ತು ಕೂಡ ನೋಡ್ತಾ ಇರ್ಬೋದು, ಹಾವೇರಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಂಡ್ಯ, ಚಾಮರಾಜನಗರ, ಕೊಡಗು, ಅದರ ಜೊತೆಗೆ ಬಳ್ಳಾರಿ ಆಗಿರ್ಬೋದು, ಮತ್ತು ಈ ಕಡೆಗೆ ನೋಡಲಿಕ್ಕೆ ಹೋದರೆ ಸ್ನೇಹಿತರೆ ನಮ್ಮ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಒಂದು ಜಿಲ್ಲೆಯವರಿಗೂ ಕೂಡ ಇವತ್ತಿನ ಒಂದು ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಣ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು, ಅದರ ಜೊತೆಗೆ ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಶಿವಮೊಗ್ಗ, ಅದರ ಜೊತೆಗೆ ಹಾಸನ ಆಗಿರ್ಬೋದು, ಮತ್ತು ಈ ಕಡೆಗೆ ತುಂಬಾ ಒಂದು ಯಾದಗಿರಿ ಆಗಿರ್ಬೋದು ಸ್ನೇಹಿತರೆ, ಈ ಒಂದು ಜಿಲ್ಲೆಯವರಿಗೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು 18ನೇ ಕಂತಿನ 2,000 ರೂಪಾಯಿ ಜಮಾ ಅತಿ ಶೀಘ್ರದಲ್ಲಿ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನನ್ನು ಕೂಡ ಬಂದಿದೆ ಸ್ನೇಹಿತರೆ. ಈಗಾಗಲೇ ಯಾರಿಗೆ ಜಮಾ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಸೋಮವಾರ ಮಧ್ಯಾಹ್ನ 12ರಿಂದ 1 ಗಂಟೆ ವೇಳೆಗೆ ಎಲ್ಲರಿಗೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು ಸ್ನೇಹಿತರೆ. ಅದರ ಜೊತೆಗೆ ನಿನ್ನೆ ಯಾರಿಗಾಗಿಲ್ಲ ಇವತ್ತು ಕೂಡ 15 ಲಕ್ಷ ಮೇಲ್ಪಟ್ಟ ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ. ಇವತ್ತು ಕೂಡ ಯಾರಿಗೆ ಜಮಾ ಆಗಿಲ್ಲ, ನಾಳೆ ಬುಧವಾರ ಸ್ನೇಹಿತರೆ, ನಾಡಿದ್ದು ಗುರುವಾರ, ಶುಕ್ರವಾರ, ಈ 3 ದಿನ ಒಳಗೆ ನಿಮ್ಮ ಎಲ್ಲರ ಖಾತೆ ಕೂಡ ಕಂಪ್ಲೀಟ್ ಆಗಿ ಇನ್ನು ಯಾರಿಗೆ ಜಮಾ ಆಗಿಲ್ಲ ಅವರೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಅತಿ ಶೀಘ್ರದಲ್ಲಿ ಜಮಾ ಆಗಲಿದೆ ಸ್ನೇಹಿತರೆ. ಅಕಸ್ಮಾತ್ ಶುಕ್ರವಾರವೂ ಕೂಡ ಜಮಾ ಆಗಲಿಲ್ಲ ಅಂದರೆ
ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. 19ನೇ ಕಂತಿನ ಹಣ ಇನ್ನೇನು ಈಗ 18 ಕಂತಿನ ಒಂದು ಹಣ ಕಂಪ್ಲೀಟಾಗಿ ಜಮಾ ಆದಮೇಲೆ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಈಗಿರುವಂಥ ಒಂದು ಸದ್ಯದ ಪರಿಸ್ಥಿತಿಗೆ ಅನುಸಾರವಾಗಿ ನೋಡಲಿಕ್ಕೆ ಹೋದರೆ 15ನೇ ಕಂತಿನ ಹಣ ಕಂಪ್ಲೀಟಾಗಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆದಮೇಲೆ ನಿಮಗೆ ಉಳಿದಿರುವಂಥ ಹಣ ಜಮಾ ಆಗಲಿದೆ ಸ್ನೇಹಿತರೆ. ಇದು ಈಗ ಸದ್ಯಕ್ಕೆ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನ್ಯೂಸಿಂದ ಎಲ್ಲರಿಗೂ ಕೂಡ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.